ನೋಡ್ಕೊಂಡು ಹೋಗ್ತೀವಿ. ನೀರಾಗಿ ಗ್ರಾಂಟೇ ಆಗಿದೆ ಇದಕ್ಕೆ. ಒಂದು ನಿಮಿಷ ನೀರು ನೋಡೋಣ, ಅವ್ರ ಖುಷಿ ನೋಡ್ಬೇಕು. చంద్ర అంట్ల జోడించుకొని ఎవరు పూజకొచ్చిండారో అందరికి ಒಪ್ಪಿಕೊಂಡು ಪసుపు కుంకుమ ಅಂಡ. ವರ್ಷಗಳಿಂದ ನಾವು ಹಳ್ಳಿಗಳಲ್ಲಿ ಪ್ರವಾಸ ಮಾಡುವಾಗ ಕುಡಿಯೋ ನೀರಿಗೆ ತುಂಬಾ ಸಮಸ್ಯೆ ಇತ್ತು. ಬೋರ್ವೆಲ್ಸ್ ಎಷ್ಟು ಹಾಕಿದ್ರು ಕೂಡ ನೀರು ಸಿಗ್ತಾ ಇರಲಿಲ್ಲ. ಏನು ಪರಿಹಾರ ಇಲ್ಲದೆ ಕುಡಿಯೋ ನೀರಿಗೆ ಅಂದರೆ ಬೋರ್ವೆಲ್ಸಲ್ಲೇ ನೀರು ಬತ್ತೋಗ್ತಾ ಇತ್ತು. 1300 500 ಅಡಿ ಹಾಕಿದ್ರು ನೀರು ಸಿಗ್ತಾ ಇರಲಿಲ್ಲ. ರೈತರು ತುಂಬಾ ಕಷ್ಟ ಬೀಳ್ತಾಯಿದ್ರು. ಯಾವ ಊರಿಗೆ ಹೋದ್ರು ನೀರು ವ್ಯವಸ್ಥೆ ಮಾಡಿದ್ರೆ ಸಾಕು, ನಮಗೆ ಬೋರ್ವೆಲ್ಲಲ್ಲಿ ನೀರೇ ಸಿಗಲ್ಲ, ನೀರಿದ್ರೆ ನಾವೇನು ಬೇಕೋ ಬೆಳಿತೀವಿ ಅಂತ ರೈತರು ಹೇಳೋ ಅಂಥದ್ದನ್ನು ನೋವಿಂದ ಹೇಳ್ಕೊತಾ ಇದ್ದಿದ್ದನ್ನು ಕೇಳಿಸ್ಕೊತಾ ಇದ್ವಿ. ಆ ದಿನಗಳಲ್ಲಿ ಏನೂ ನಮ್ಗೆ ಆ ದಿನಗಳಲ್ಲಿ ಅವ್ರಿಗೆ ಶಕ್ತಿ ತುಂಬೋ ಕೆಲಸ ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಆ ದಿನ ನಾನು ಯೋಚನೆ ಮಾಡಿಕೊಂಡು ಕೂಡ ಬಂದೆ, ದೇವ್ರು ಏನಾದರೂ ನನಗೆ ಅವಕಾಶ ಕೊಟ್ಟು ನಂಗೆ ಒಂದು ಜವಾಬ್ದಾರಿ ಕೊಟ್ಟರೆ ಪ್ರತಿ ಊರಲ್ಲೂ ನಾನು ಕುಡಿಯೋ ನೀರಿನ ಘಟಕನ ಹಾಕ್ಲೇಬೇಕಾಗತ್ತೆ, ಅದು ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಅಂತ ಅವತ್ತು ನಾನು ಯೋಚನೆ ಮಾಡಿ ಸಂಕಲ್ಪ ಮಾಡಿದೆ. ಆ ಥರ ಪ್ರತಿ ಪಂಚಾಯತಿಯಲ್ಲೂ ಇವತ್ತು ನಾವು ಕುಡಿಯೋ ನೀರಿನ ಘಟಕಗಳನ್ನು ಹಾಕ್ತಾ ಇದ್ದೀವಿ. ಎಷ್ಟೋ ಜಾಗದಲ್ಲಿ ಇನ್ನೂ ನಾವು ಕಾರ್ಯರೂಪಕ್ಕೆ ತರೋಕ್ಕಾಗಲಿಲ್ಲ. ಈ ಊರಲ್ಲಿ ಇವ್ರು ಮುಂದೆ ಬಂದಿದ್ದಾರೆ. ನಮ್ಮೂರವರೆಲ್ಲ ಬಹಳ ದಿನಗಳಿಂದ ಸಂಗನಹಳ್ಳಿ ಆ ಕಡೆ ಎಲ್ಲ ಹೋಗಿ ನೀರು ತರ್ತಾ ಇದ್ದಾರೆ, ಕುಡಿಯೋ ನೀರ್ದು. ನಾನೇ ದಾನ ಮಾಡ್ತೀನಿ ಅಂತ ಅವ್ರು ಮನೆ ಕಟ್ಕೊತಾ ಇದ್ರು. ಅವರು ಮುಂದೆ ಬಂದು ಊರಿಗೆ ಒಳ್ಳೇದಾಗತ್ತೆ ಅಂತ ಕೆಲಸ ನಾವೇ ಮಾಡಬೇಕು ಕೂಡ, ಅದೇನು ದೊಡ್ಡ ವಿಶೇಷ ಅಲ್ಲ ಅಂತ. ಎಷ್ಟೋ ಜಾಗದಲ್ಲಿ ನಾನು ಅಂಗನವಾಡಿಗೆ ಗ್ರ್ಯಾಂಟ್ ತಂದಿದ್ದೀನಿ, ಬಿಲ್ಡಿಂಗ್ಗೆ ಜಾಗ ಕೊಡ್ತಿಲ್ಲ. ಊರಲ್ಲಿ ಹೋದಾಗ ಗಲಾಟೆ ಮಾಡ್ತಾರೆ, ಸ್ಕೂಲ್ ಇಲ್ಲ, ಅಂಗನವಾಡಿ ಇಲ್ಲ, ಕುಡಿಯೋ ನೀರಿನ ಘಟಕ ಇಲ್ಲ, ಇಂಥದ್ದೆಲ್ಲ ಸಮಸ್ಯೆ ಇದೆ ಅಂತ ಹೇಳ್ತಾರೆ. ಆದರೆ ಎಲ್ಲರ ಮುಂದೆ ಹೇಳಿ ಹೋಗಾದ್ಮೇಲೆ ನಾನು ಅದಕ್ಕೆ ಗ್ರ್ಯಾಂಟ್ ತಂದಿರ್ತೀನಿ. ಒಂದು ಅಂಗನವಾಡಿ 20 ಲಕ್ಷದಲ್ಲಿ ಕಟ್ಟಬೇಕು, ಒಂದು ಕುಡಿಯೋ ನೀರಿನ ಘಟಕ 10 ರಿಂದ 12 ಲಕ್ಷ ಕೊಡಬೇಕಾಗತ್ತೆ. ಅವೆಲ್ಲ ನಾನು ಸ್ಯಾಂಕ್ಷನ್ ಮಾಡಿಸ್ಕೊಂಡು ಈ ಊರಿಗೆ ಇದರ ಅವಶ್ಯಕತೆ ಇದೆ, ಅವರು ಬೇಡಿಕೆ ಇಟ್ಟಿದ್ರು ಅಂತೆಲ್ಲ ತರೋ ಅಷ್ಟರಲ್ಲಿ, ಕಾರ್ಯರೂಪಕ್ಕೆ ತರೋ ಅಷ್ಟರಲ್ಲಿ ಅಂಗನವಾಡಿ ಕಟ್ಟಕ್ಕೆ ಜಾಗ ಇರಲ್ಲ, ಫಿಲ್ಟ್ರ್ ಕಟ್ಟಕ್ಕೆ ಜಾಗ ಇರಲ್ಲ, ಕಾರ್ಯರೂಪಕ್ಕೆ ತರೋಕ್ಕಾಗಿಲ್ಲ. ಕೆಲವೊಂದು ಜಾಗದಲ್ಲಿ ವಿಶೇಷವಾಗಿರುವಂಥ ವ್ಯಕ್ತಿಗಳು ಅಥವಾ ಗುಣಗಳಿಂದ ಆ ಊರಿಗೆ ಇನ್ನೂ ಒಳ್ಳೇದಾಗಬೇಕು ಅನ್ನೋವಂಥ ಆಲೋಚನೆಗಳಿಂದ ಈ ಕೆಲಸ ಅರ್ಥಪೂರ್ಣವಾಗಿ ಆಗ್ತಾ ಇದೆ. ನನಗಿಂತ ಜಾಸ್ತಿ ನಾನು ಕೆಲಸ ಮಾಡಬೇಕು, ಅದು ನನ್ನ ಜವಾಬ್ದಾರಿ. ಆದರೆ ಮುಂದೆ ಬಂದು ನನ್ನ ಗ್ರ್ಯಾಂಟ್ ತರೋ ಅಷ್ಟರಲ್ಲಿ ಜಾಗ ಕೊಡ್ತಾರಲ್ಲ, ಅದು ತುಂಬ ದೊಡ್ಡ ವಿಚಾರ, ಈ ಕಾಲಕ್ಕೆ ದೊಡ್ಡ ವಿಚಾರ. ಮುಂದೆ ಬಂದಿದ್ದಾರೆ, ದಾನ ಮಾಡಿದ್ದಾರೆ. ನನ್ನ ಊರು ಚೆನ್ನಾಗಿರಲಿ, ನನ್ನ ಊರವ್ರು ಬೇರೆ ಊರಿಗೆ ಹೋಗೋದೇ ಬೇಡ, ಕುಡಿಯೋ ನೀರು ತರಕ್ಕೆ ಅನ್ನೋ ಒಂದು ದೊಡ್ಡ ಮನಸ್ಸಿಂದ ಮುಂದೆ ಬಂದಿದ್ದರಿಂದ ಈ ಕೆಲಸ ಆಗಿದೆ. ಆಮೇಲೆ ಊರವ್ರು ಪದೇ ಪದೇ ಬಂದಾಗ ನನಗೂ ಕೂಡ ಲೈಟ್ ಬೇಕು, ಕುಡಿಯೋ ನೀರು ಬೇಕು, ರಸ್ತೆಗಳು ಬೇಕು ಅಂತ ಹೇಳಿದ್ದಾರೆ. ರಸ್ತೆ ಮಾಡ್ತೀನಿ, 3 ವರ್ಷ 4 ವರ್ಷ ಆದಮೇಲೆ ಮತ್ತೆ ಅದು ಕಿತ್ತೋಗಿರುತ್ತೆ, ಯಾರಿಗೂ ಗೊತ್ತಾಗಲ್ಲ. ಇಂಥದ್ದು ಶಾಶ್ವತವಾಗಿ ಉಳಿದೋಗುತ್ತೆ. ನಾನು ಇವತ್ತು ಮಾಡಿದ್ದು ಯಾವಾಗಲೂ ಕುಡಿಯೋಗು ಜ್ಞಾಪಕ ಮಾಡ್ಕೊತಾರೆ. ನಾವು ಹೇಳಿದ್ವಿ, ಈ ಹೆಣ್ಮಗುಗೆ ಹೇಳಿದ್ವಿ, ಬಂದರು, ಆದರೆ ಮಾಡಿದ್ರ ಅಂತ ಯೋಚನೆ ಮಾಡ್ತಾರೆ. ಇವಾಗ ನಾನು ಅವ್ರು ಹೇಳಿದ ಮಾತು ನಡ್ಕೊಂಡಾಗ ತಿಳ್ಕೊತಾರೆ. ಪ್ರತಿ ಸತಿನೂ ಕುಡಿಯೋ ನೀರಿನ ಅವಶ್ಯಕತೆ ಪ್ರತಿ ಹಳ್ಳಿಯಲ್ಲೂ ತುಂಬ ಅವಶ್ಯಕತೆ ಇದೆ. ಯಾಕಂದರೆ ಮೊದಲು ನಮ್ಮ ಜಾಗದಲ್ಲೆಲ್ಲ ಕ್ಲೋರೈಡ್ ಕಂಟೆಂಟ್ಸ್ ಜಾಸ್ತಿ ಇರ್ತಾಯಿತ್ತು. ನಮ್ಮ ಬೋರ್ವೆಲ್ಸಲ್ಲಿ ನೀರು ಸಿಗ್ತಾ ಇದ್ದಿದ್ದೆ 1200 ಅಡಿ ಕೆಳಗಡೆ ಸಿಗ್ತಾಯಿತ್ತು. ಫ್ಲೋರೈಡ್ ಕಂಟೆಂಟ್ಸ್ ಜಾಸ್ತಿ ಇರ್ತಾಯಿತ್ತು. ಅದು ಮೂಳೆಗಳಿಗೆ, ಹಲ್ಲುಗಳಿಗೆ ಸೌದೋಗುತ್ತೆ ಅನ್ನೋವಂಥದ್ದು ಎಲ್ಲ ಡಾಕ್ಟ್ರು ಹೇಳ್ತಾ ಇದ್ರು. 1000 ಅಡಿ ಕೆಳಗಡೆ ಹೋಗುವಂಥ ನೀರು ಅಷ್ಟು ಆರೋಗ್ಯವಾಗಿರಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾನೆ ಬರ್ತಾಯಿದ್ರು. ಇವತ್ತು ನೋಡಿ, ನಾನು ಈ ಜಾಗಕ್ಕೆ ಎಷ್ಟೋ ದಿನ ಆದಮೇಲೆ ಅವ್ರ ಮಾತನ್ನ ಈಡೇರಿಸಿದ್ದೀನಿ ಅಂತ ಬರ್ತಾ ಇದ್ದೀನಿ. ಒಂದು ಕಡೆ ಮಳೆನೂ ಬರ್ತಾ ಇದೆ, ಇನ್ನೊಂದು ಕಡೆ ಅವ್ರಿಗೆ ಖುಷಿನೂ ಇದೆ. ಪ್ರತಿ ಊರಿಗೂ ಖುಷಿ ಇದೆ. ಈ ಊರವರೆಲ್ಲ ಅಷ್ಟು ಖುಷಿಯಾಗಿ ನಿಂತಿದ್ದಾರೆ. ಅಂದರೆ ಈ ಥರದ್ದು ಒಂದು ವಾತಾವರಣ ನಾನು ನೋಡಬೇಕು ಅಂತಲೇ ನಾನು ಸಂಕಲ್ಪ ಮಾಡಿದ್ದೆ. ಅದು ನನ್ನ ಮನಸ್ಸಿಗೆ ಇವತ್ತು ಸಮಾಧಾನ. ಎಲ್ಲ ರೋಡ್ಸ್ಗೂ ಗ್ರ್ಯಾಂಟ್ ತಂದಿದ್ದೀವಿ. ಈಗ CM ನಮ್ಗೆ 50 ಕೋಟಿ ಏನು ವಿಶೇಷವಾಗಿರೋ ಅನುದಾನ ತಂದಿದ್ದಾರೆ. ಅದರಲ್ಲಿ PWD ರೋಡ್ಸ್ಗೆ 20 ಕೋಟಿ ಈಗ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಸಿಕ್ಕಿದೆ. ಇನ್ನು ನಾನು PREDಯಲ್ಲಿ ವಿಲೇಜ್ ರೋಡ್ಸು, ಕನೆಕ್ಟಿಂಗ್ ರೋಡ್ಸ್ ಯಾವ್ಯಾವುದು ಒತ್ತಾಯ ಇತ್ತು, PREDಯಲ್ಲಿ ನಿನ್ನೆ ಟೆಂಡರ್ ಆದಾಗ ಹೇಳಿದ್ನಲ್ಲ, 12 ಕೋಟಿ ಕೆಲಸ ಆಗೋದು ಬಾಕಿ ಇದೆ. ಎಲ್ಲ ವಿಲೇಜ್ ಕನೆಕ್ಟಿಂಗ್ ರೋಡ್ಸ್ ಅದರಲ್ಲಿ ತೊಗೊತಾ ಇದ್ದೀವಿ. ಅದು ಕವರ್ ಆಗುತ್ತೆ. ಆಲ್ಮೋಸ್ಟ್ ನಮ್ಮ ಎಲ್ಲ ರೋಡ್ಸು 90% ಯಾವ್ಯಾವುದು ರೋಡ್ಸ್ ವರ್ಸ್ಟ್ ಇದ್ದಾವೆ ಅದು ಈಗ ಮೊನ್ನೆ CM ನಮ್ಗೆ ಅಪ್ರೂವಲ್ ಮಾಡಿದಾರಲ್ಲ 50 ಕೋಟಿ, ಆ ವಿಶೇಷ ಅನುದಾನದಲ್ಲಿ ಎಲ್ಲ ಕವರ್ ಆಗುತ್ತೆ. For all NCERT, CBSE textbooks, guides, PUC, ITI, BE textbooks, guides and classmate notes
and for all the types of stationery available only at Satya Bookstore, opposite to Karur Vaishya ATM, Aladamara, Bemmal Nagar, KGF. For more details, contact 8073962145. 100% pure and clean. No compromise. Best quality. Family restaurant. 100% Ambur and Dindukal style biryani. 100% Venus biryani. Near Government Maternity Hospital, Maharaja Road, Robertson Pay.